ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆಫ್ ಫೈನ್. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಇನ್ವಿಟೇಷನ್ ಕಾರ್ಡ್ ನೋಡೋಣ ಅಂತ ಹೋಗಿದ್ದೆ ಒಂದು ಶಾಪ್ಗೆ. ಸೊ ಅಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಚೆನ್ನಾಗಿರೋದು ನಮಗೆ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಾವು ಸುಲ್ತಾನ್ಪೇಟೆ ಬಂದ್ವಿ, ಬ್ಯಾಂಗ್ಳೂರ್. ಸೊ ಇಲ್ಲಿ ನಮಗೆ ಕಾರ್ಡ್ ಕೂಡ ಒಳ್ಳೆ ಕಾರ್ಡ್ಗಳು ಸಿಕ್ಕಿದ್ವು ಆ್ಯಂಡ್ ಪ್ರೈಸ್ ಕೂಡ ನಮಗೆ ಸೂಟ್ ಆಯಿತು. ಸೊ ಅಲ್ಲೇ ನಾವು ಅವತ್ತಿನ ದಿನವೇ ನಮಗೆ ಡೆಲಿವರಿ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅವತ್ತಿನ ದಿನವೇ ವೆಯ್ಟ್ ಮಾಡಿ ಕಾರ್ಡ್ ಇಸ್ಕೊಂಡು ನಾವು ಮನೆಗೆ ಬಂದ್ವಿ ಅವತ್ತು. ಸೊ ಈ ಶಾಪ್ ಬಗ್ಗೆ ನಾನು ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಅರ್ಶುಗೌಡ28 ಅಂತ. ಸೊ ಅಲ್ಲೋಗಿ ಚೆಕ್ ಮಾಡಿ. ಸೊ ಕಾರ್ಡ್ ಪ್ರಿಂಟಿಂಗ್ ಕೊಟ್ಟಿದ್ದೀವಿ, ಇವಾಗ ಕಾರ್ಡ್ ಬರೋದಕ್ಕೋಸ್ಕರ ವೆಯ್ಟಿಂಗ್. ಜಸ್ಟ್ ಇವಾಗ ಇಸ್ಕೊಂಡು ಹೋಗೋದಷ್ಟೇ ಕೆಲಸ. ಸೊ ನಾವು ಹೋಗಿದ್ದು ಆಫ್ಟರ್ನೂನ್, ನಮಗೆ 7 o'clock ಕಾರ್ಡ್ ಸಿಗತ್ತೆ ಅಂತ ಹೇಳಿದ್ರು. ಅಲ್ಲಿವರೆಗೂ ಹಾಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮಾಡಿಬಿಡ್ತೀಯಾ? ಮಾರಿಬಿಡೋದು ನೀನು ಮಾರ್ಬಿಟ್ಟು ಯಾರನ್ನ ಮದುವೆ ಆಯ್ತೀಯಾ? ಯಾರು ಸಿಕ್ಕಾರೆ. ಇವ್ರ ಹತ್ರ ಒಂಚೂರು ಈ ಥರ ಕಾಮಿಡಿ ಎಲ್ಲ ಮಾಡಿಕೊಂಡು ನಾವು ಹೊರಟಿದ್ದೆ ಮನೆಗೆ. ಸೊ ನನ್ನ ಫ್ರೆಂಡು ಮತ್ತು ಅವ್ರ ಅಮ್ಮ ಬಂದಿದ್ದರು ಕಾರ್ಡ್ ಫೋಲ್ಡಿಂಗ್ ಮಾಡಿ ಇಟ್ಬೇಡ ಅಂತ ಹೇಳಿಬಿಟ್ಟು. ಸೊ ನಾವೆಲ್ಲ ಕೂತ್ಕೊಂಡು ಕಾರ್ಡ್ ಫೋಲ್ಡಿಂಗ್ ಮಾಡಿದ್ವಿ. ಅರೌಂಡ್ ಟೈಮ್ ಆಯಿತು, ತುಂಬಾ ಟೈಮ್ ಆಯಿತು. ನನ್ನ ತಂಗಿ ಬಿಕಾಸ್ ಕಾರ್ಡ್ ಮುಟ್ಟಂಗೆ ಇದ್ದಿಲ್ಲ, ಅದಕ್ಕೋಸ್ಕರನೇ ಟೈಮ್ ಆಯಿತು. ಜೊತೆಗೆ ಪೂಜೆ ಕೂಡ ಮಾಡಿ. ನನ್ನ ಫ್ರೆಂಡು ಅವರಮ್ಮ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಅವ್ರು ಕೂಡ ಹೊರಟರು. ಸೊ ನಾನು ಮತ್ತು ವಿನು ಅಮ್ಮ ಕೂತ್ಕೊಂಡು ಫೋಲ್ಡಿಂಗ್ ಮಾಡ್ತಾ ಇದ್ವಿ. ನನ್ನ ಮಗುಗೆ ನಿದ್ದೆನೇ ಬರಲ್ಲ. ನಾನು ಏನಾದ್ರು ಮಾಡ್ತಾ ಇದ್ರೆ ಬರೋದು ಮಗು, ನನ್ನ ಮಗು. ನಮ್ಮಮ್ಮ ವಿನು ಕಾರ್ಡ್ ಮಾಡಿಸ್ತಾ ಡೀಪ್ ಡಿಸ್ಕಷನ್ ಮಾಡ್ತಿದ್ರು ಯಾವುದೋ ಫ್ಯಾಮಿಲಿ ಬಗ್ಗೆ. ಇವಾಗ ಕಾರ್ಡ್ ಕೆಲಸ ಎಲ್ಲ ಮುಗ್ದಿದೆ. ಟೈಮ್ ನೋಡ್ಬೋದು, ಇಷ್ಟಾಗಿದೆ. ನೆಕ್ಸ್ಟ್ ಡೇ ನಾವು ಬಂದಿದ್ದೆ ರೂಪಾ ರೆಂಟಲ್ ಗೌನ್ಸ್ಗೆ. ಬಿಕಾಸ್ ನನ್ನ ರಿಸೆಪ್ಷನ್ಗೆ ರೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಶಾಪ್ ಬಂದ್ವಿ. ಈ ಶಾಪಲ್ಲಿ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಇವ್ರದ್ದೇ ಆದ ಇನ್ನೊಂದು ಶಾಪ್ ಇತ್ತು ಕೆಂಗೇರಿಯಲ್ಲಿ, ಅಲ್ಲಿ ಹುಡುಕಾಡಿದ್ದೀವಿ. ಅಲ್ಲಿ ಹೋಗಿ ಇವಾಗ ನಮ್ಮ ಹುಡುಗನೇ, ನನಗೆ ಗೊತ್ತಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವನ ಅಂಗಡಿಗೆ ಹೋಗಿದ್ದೀನಿ. ನೋಡಿದ್ರೆ ಓನರ್ ಯಾರು ಅಂತ ಕೇಳಿದ್ರೆ ಆಮೇಲೆ ಅವ್ರ ನಂಬರ್ ಹೇಳ್ತವ್ರೆ. ಆ ನಂಬರಿಂದ ಫೋನ್ ಮಾಡಿದ್ರೆ ನಮ್ಮ ಹುಡುಗನೇ. ಪರವಾಗಿಲ್ಲ ಗುರು, ನಮ್ಮ ಹುಡುಗಂದೇ ಅಂಗಡಿ, ಇಷ್ಟೊಂದೆಲ್ಲ ವೆರೈಟಿ ಬಟ್ಟೆಗಳಿಲ್ಲ ಅಂತ ನಮಗೆ ಕನ್ಫ್ಯೂಸ್ ಆಯಿತು. ಸರಿ ಅಂದ್ಬಿಟ್ಟು ಒಂದು ಇನ್ನೊಂದು ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನನ್ನ ಪ್ರಕಾರ ಚೆನ್ನಾಗಿದೆ ಎಲ್ಲ. ಇವಾಗ ಹೊಸದೇ ತಂದು ಇಕ್ಕಿದ್ದಾನೆ. ಹೋಗ್ಬಿಟ್ಟು ಫಸ್ಟು ನನ್ನ ಅರ್ಧ ಅಂಗಿ ಕೊಡಿಸ್ಬೇಕು. ಅರ್ಧ ಅಂಗಿ ಕೊಡ್ಸಾದ್ಮೇಲೆ ಅವನಿಗೆ ಎಲ್ಲ ಥರ ಡ್ರೆಸ್ ಸೂಟ್ ಆಗ್ತೈತೆ, ಬಟ್ ನನಗೆ ಯಾವುದು ಸೆಟ್ ಆಗ್ತಿಲ್ಲ. ಬಿಕಾಸ್ ಯಾಕಂದ್ರೆ ಕುಳ್ಳಕ್ಕಿದ್ದೀನಿ ಅಂತ ಅಲ್ಲ, ತುಂಬ ಸಣ್ಣ ಅದಲ್ಲ ಮ್ಯಾಟ್ರು. ಚೆನ್ನಾಗಿರ್ಬೇಕು. ಚೆನ್ನಾಗಿರೋರಿಗೆ ಯಾವ ಥರ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ. ಈ ಸುಮಾರಾಗಿ ಚೆನ್ನಾಗಿಲ್ಲ ಅಲ್ವಾ, ಮದುವೆ ಆಗ್ಬೇಡ. ಚೆನ್ನಾಗಿರೋ ಹುಡುಗಿನ ಮದುವೆ ಆದರೂ ಪ್ರಾಬ್ಲಮ್ಮೇ. ಅದಕ್ಕೆ ಸುಮಾರಾಗಿರೋರ್ನ ಮದುವೆ ಆದರೆ ನೋಡಪ್ಪ, ಅವಾಗ ಒಂದು ರೇಂಜಿಗೆ ಇರುತ್ತೆ. ತುಂಬ ಚೆನ್ನಾಗಿರೋರ್ನ ಮದುವೆ ಆಗ್ಬಿಟ್ರೆ ಕಷ್ಟ. ಆಮೇಲೆ ಸುಮಾರಾಗಿರ್ಬೇಕು ನಿನ್ನ ಥರ ಅಂಥವ್ರು ಓಕೆ. ನೀನು ಸುಮಾರಾಗಿದೆ, ಅದಕ್ಕೆ ನಾನು ನಿನ್ನ ಮದುವೆ ಆಯ್ತೀನಿ. ಬಾಯ್ ಮುಚ್ಚು. ಅದಕ್ಕೆ ನನಗೆಲ್ಲ ಚೆನ್ನಾಗಿ ಕಾಣುತ್ತೆ. ನಿನಗೇನೆ ಅಯ್ಯೋ ಕರ್ಮ ಅಪ್ಪ. ಈ ಮದುವೆಯಲ್ಲಿ ಶಾಪಿಂಗ್ ಮಾಡೋದು ಒಂದೇ, ಸಾಲ ಕೊಟ್ಟಿರೋರ ಹತ್ರ ದುಡ್ಡು ಈಸ್ಕೊಳ್ಳೋದು ಒಂದೇ. ನಾಳೆ ಬನ್ನಿ ಇಲ್ಲೂ ಅಷ್ಟೇ. ಇವತ್ತಾಗಲಿಲ್ಲ ನಾಳೆ ಹೋಗೋಣ, ಇದೇ ಆಗೋಯ್ತು ನಮ್ಮ ಬಾಳು. ಹೊಟ್ಟೆಗೆ ಊಟ ಇಲ್ಲ, ಏನೂ ಇಲ್ಲ. ಫಸ್ಟು ವಿನುಗೆ ಔಟ್ಫಿಟ್ ಸೆಲೆಕ್ಟ್ ಮಾಡೋಣ ಅಂತ ನಾವು ಬಂದಿದ್ದೆ ಮೆನ್ಸ್ ಜೋನ್ಗೆ. ಇದು ಲೊಕೇಟ್ ಆಗಿರೋದು ಮಲ್ಲೇಶ್ವರಮಲ್ಲಿ. ಸೊ ಅವನು ಇದನ್ನು ಚೂಸ್ ಮಾಡ್ದ. ತೋರ್ಸು. ಇಲ್ಲಿದ್ದ ಮೆನ್ಸ್ ಕಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಬರೀ ಅಲ್ಲಿಯದೇ ಆಯಿತು ಮದುವೆಗೆ ಅಂದ್ಕೊಂಡು. ಇಷ್ಟೊತ್ತು ರೆಂಟಲ್ ಔಟ್ಫಿಟ್ ಹುಡುಕಿದಾಯಿತು. ಇವಾಗ ಇವನಿಗೆ ಮುಹೂರ್ತಕ್ಕೆ ಡ್ರೆಸ್ ತೊಗೊಳಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಅವನಿಗೆ ಕಚ್ಚೆ ಪಂಚೆ ತೊಗೋಬೇಕಂತ ಇತ್ತು. ಸೊ ಅದಕ್ಕೋಸ್ಕರ ನಾವು ಅದನ್ನೇ ನೋಡ್ಕೊಂಡು ಬಂದ್ವಿ. ಅವನು ಇದರಲ್ಲಿ ಕಲರ್ಸ್ನ ನೋಡ್ತಿದ್ದ.
ಎಲ್ಲ ಕಲರ್ ಕಲೆಕ್ಷನ್ಸ್ನು ನೋಡಿ ನಾವು ಲಾಸ್ಟಿಗೆ ತೊಗೊಂಡಿದ್ದೆ ಈ ಗೋಲ್ಡ್ ಒನ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತಂತೆ ಇದನ್ನೇ ಬೈ ಮಾಡಿದ್ವಿ. ಶಾಪಿಂಗ್ ಎಲ್ಲ ಮುಗಿಸಿ ಏನಾದ್ರು ತಿನ್ನಬೇಕಂತ ನಾವು ಬಂದಿದ್ದೆ ಇಲ್ಲಿಗೆ. ಸೊ ಇಲ್ಲಿ ನಾವು ವಡಾಪಾವ್ ಆ್ಯಂಡ್ ಮೋಮೋಸ್ ತೊಗೊಂಡು ತಿಂದ್ಕೊಂಡು ಡೈರೆಕ್ಟ್ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್.